ಪ್ರಿಯ ವೀಕ್ಷಕರೇ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನಿವತ್ತು ತೋಟದ ಬಗ್ಗೆ ಎಲ್ಲ ವಿಡಿಯೋ ತೋರಿಸ್ತಾ ಇದ್ದಾರಲ್ಲ, ಇಂಥ ವಿಡಿಯೋಗಳನ್ನು ನಾನು 6 ತಿಂಗಳಿಂದನೇ ಮಾಡಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿ ಹಾಕಿದ್ದೆ. ಜಾಸ್ತಿ ಜನ ನೋಡಲಿಲ್ಲ, ಯಾಕಂದ್ರೆ ಸತ್ಯನ ಬೇಗ ನೋಡಲ್ಲ ಯಾರನ್ನು. ಸತ್ಯ ಆಮೇಲೆ ನಿಧಾನಕ್ಕೆ ಗೊತ್ತಾಗುತ್ತೆ. ಆವಾಗಲೇ ತೋರಿಸ್ತಿದ್ದೆ ತೋಟಗಳು, ಅಲ್ಲಿ ಹೋಗಿ ತೋಟದೊಳಗೆ ಹೋಗಿ ಬಾಳೆ ಗಿಡ, ರೇಷ್ಮೆ ಗಿಡ, ಅಡಿಕೆ ಗಿಡ, ತೊಗರಿ ಗಿಡ ಮತ್ತು ಸೊಪ್ಪು ಬೆಳಿರ್ತಕ್ಕಂಥ ಗಿಡ ಮತ್ತು ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲ ತೋರಿಸಿದ್ದೆ. ಅದು ಜಾಸ್ತಿ ಓಡಲಿಲ್ಲ, ವಿಡಿಯೋಗಳು ಓಡೋಕ್ಕೆ ಬಿಡಲಿಲ್ಲ ಅವಾಗ. ಈಗ ಜನಗಳಿಗೆ ಅಂದ್ರೆ ಸತ್ಯ ನಿಧಾನಕ್ಕೆ ಗೊತ್ತಾಗುತ್ತೆ. ಯಾವತ್ತಿದ್ರೂ ಸುಳ್ಳು ಬೇಗ ಪ್ರಚಾರ ಆಗುತ್ತೆ ಹೊರತು ಸತ್ಯ ಬೇಗ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಈಗ ನೀವು ಮಾಡ್ತಾಯಿದ್ರೆ ಒಳ್ಳೇದದು. ಇವಾಗಾದ್ರೂ ಜನ ಗೊತ್ತಾಯ್ತಲ್ವಾ ಅದು ಯಾವ ರೀತಿ ಇದೆ. ಬೈಲಮಂಗಲ ಮತ್ತು ಬಿಡದಿ ಟೌನ್ಶಿಪ್ ಮಾಡ್ತಾ ಇರೋದು ಯಾವ ರೀತಿ ಇದೆ. 9600 ಎಕರೆ ನೋಡಿದ್ರಲ್ವಾ, ನೋಡ್ತಾ ಇದ್ರಲ್ವಾ. ಇದನ್ನು ಅವಾಗಲೇ 6 ತಿಂಗಳಿಂದನೇ ಮಾಡಿದ್ವಿ. ಅಲ್ಲಿ ಹೋರಾಟ ಮಾಡ್ತಾಯಿದ್ರೆ ಇನ್ನೂ ರೈತರು ಇನ್ನೂ ಎದ್ದಿಲ್ಲ. ಬೈಲಮಂಗಲದಲ್ಲಿ ಸುಮಾರು 1 ವರ್ಷದ ಮೇಲೆ ಆಯಿತು, ಇನ್ನೂ ಹೋರಾಟ ಮಾಡ್ತಾಯಿದ್ದಾರೆ, ಇನ್ನೂ ಜಾಗ ಬಿಟ್ಟು ಕದಲಿಲ್ಲ. ಈಗೆಲ್ಲರೂ ಆ ವಿಡಿಯೋಗಳನ್ನು ಪ್ರಚಾರ ಮಾಡ್ತಾಯಿದ್ರಿ. ಓಕೆ, ತುಂಬ ಧನ್ಯವಾದಗಳು, ತುಂಬ ಒಳ್ಳೆಯದಾಗಲಿ. ಈಗ ಒಬ್ಬರು ರೈತರು ಮಾತಾಡ್ತಾ ಇದ್ದಾರೆ. ಇವರು ಮಾತಾಡಾದ್ಮೇಲೆ ನಾನು ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬನ್ಗಿರಿ ಗ್ರಾಮ, ನೀರಿನ ಟ್ಯಾಂಕ್. ಆಮೇಲೆ ಬೈಲಮಂಗಲ ಪಂಚಾಯಿತಿ, ಕಂಚಕಾರನಹಳ್ಳಿ ಪಂಚಾಯಿತಿ, ಇದು ಏನಿದು ಮಲೆನಾಡು. ಬೈಲಮಂಗಲ ಕಂಚಕಾರನಹಳ್ಳಿ ಪಂಚಾಯಿತಿಯ ಮಲೆನಾಡು. ಈ ನನ್ನ ಹಿಂದೆ ಏನು ಕಾಣ್ತದೆ ನೋಡಿ, ಇದು ಮಲೆನಾಡು. ನೋಡ್ಕೊಳ್ಳಿ ಸ್ವಾಮಿ, ಇದು ಬಂಜರು ಭೂಮಿ. ಇದು ಬಂಜರು ಭೂಮಿ ನೋಡ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಬಾಲಕೃಷ್ಣ ಅವರೇ, ನೀಟಾಗಿ ನೋಡ್ಕೊಳ್ಳಿ. ಇದು ಬಂಜರು ಭೂಮಿ, ನೀಟಾಗಿ ನೋಡಿ. ಯಾರೂ ವ್ಯವಸಾಯ ಮಾಡ್ತಿಲ್ಲ ಸರ್. ಇದು ಆಕಸ್ಮಿಕವಾಗಿ ಗಿಡಗಳು ಹುಟ್ಟಿರುವಂಥ ಗಿಡಗಳು. ವ್ಯವಸಾಯ ಯಾರೂ ಮಾಡ್ತಾಯಿಲ್ಲ, ವ್ಯವಸಾಯ ಎಲ್ಲ ಬಿಟ್ಬಿಟ್ಟವ್ರೆ. ಆಕಸ್ಮಿಕವಾಗಿ ಅವಶ್ಯಕವೇ ಹುಟ್ಟಿ ಬೆಳೆದಿರೋವಂಥ ಮರ ಗಿಡ, ಈ ಪ್ರಕೃತಿ ಪೂರ್ತಿ ಮರ ಗಿಡಗಳು ಬೆಳೆದಿರುವಂಥ ಭೂಮಿಗಳಿವು. ನೀಟಾಗಿ ನೋಡ್ಕೊಳ್ಳಿ, ಎಲ್ಲಿಂದ ಎಲ್ಲಿ ಗಂಟ ಬೇಕಾದ್ರೂ ನೋಡ್ಕೊಳ್ಳಿ. ಬಂಜೂರು ಭೂಮಿ, ಬೆಂಗಾಡು ಪೂರ್ತಿ ಬೆಂಗಾಡಿದು. ಉಪಮುಖ್ಯಮಂತ್ರಿಗಳೇ ನೋಡಿದ್ರಲ್ಲ, ನೀವೇನು ಬರಡು ಭೂಮಿ, ಏನು ಬೆಳೆಯೋದೇ ಇಲ್ಲ, ಅಲ್ಲೇನು ಬೆಳೆಯೋಕ್ಕೂ ಆಗಲ್ಲ. ಅಲ್ಲೇನು ಇರೋದೇನು ಕಾಂಗ್ರೆಸ್ ಗಿಡ ಇದ್ದಾವ? ಇಲ್ಲ ಯಾವ ಜಾಲಿ ಗಿಡ ಬೆಳೆದಿದ್ದಾವ ಅಲ್ಲಿ? ಇನ್ನೇನು ಏನು ಒಳ್ಳೊಳ್ಳೆ ಅಡಿಕೆ ಗಿಡ ಇದೆ, ಒಳ್ಳೊಳ್ಳೆ ಬಾಳೆ ಗಿಡ ಇದೆ, ರೇಷ್ಮೆ ಗಿಡ ಇದೆ, ಭತ್ತ ಹಾಕಿದ್ದಾರೆ, ತೊಗರಿ ಹಾಕಿದ್ದಾರೆ, ಬೇಕಾದಷ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಕೆಲವ್ರದ್ದು ಅರ್ಧ ಎಕರೆ ಇದೆ, ಕೆಲವ್ರದ್ದು 1 ಎಕರೆ ಇದೆ, 2 ಎಕರೆ ಇದೆ. ಇಲ್ಲಿ ಬೇಡ ಅಂತ ಹೇಳ್ತಿರೋದು ಒರಿಜಿನಲ್ ರೈತರುಗಳು, ಬೇಕು ಅಂತ ಹೇಳ್ತಿರೋದು ಡೂಪ್ಲಿಕೇಟ್ ರೈತರುಗಳು. ಗೊತ್ತಾಯ್ತಾ? ಅವರಿಗೆ ಮೈ ಬಗ್ಗಿಸಿ ಕೆಲಸ ಮಾಡೋಕ್ಕಾಗಲ್ಲ. ಹೊಸ ಬಟ್ಟೆ ಬಿಳಿ ಬಿಟ್ಟೆ ಹಾಕೊಂಡು ನಿಮ್ಮಿಂದೆ ತಿರ್ತಾಡಬೇಕು, ತಿರುಕೇಸೋಕೆ ಮಾಡಬೇಕು, ನಿಮ್ಮಿಂದ ಜೈ ಜೈ ಅಂದ್ಕೊಂಡು ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ಅವರಿಗೆ ಮೈ ಬಗ್ಗಿಸಿ ಕೆಲಸ ಮಾಡೋಕ್ಕಾಗಲ್ಲ. ಅದರಿಂದ ಈ ಥರ ಡೂಪ್ಲಿಕೇಟ್ ಶಾಲೆ ಹಾಕೊಂಡು ಡೂಪ್ಲಿಕೇಟ್ ಹೋರಾಟ ಮಾಡ್ತಾಯಿದ್ದಾರೆ. ಒರಿಜಿನಲ್ ರೈತರು ಯಾರು ಇವತ್ತು ಹೋಗಿ ಅಲ್ಲಿಗೆ. ನೀವು ನಿಜವಾಗ್ಲೂ ರೈತರ ಮೇಲೆ ಕಾಳಜಿ ಇದ್ದರೆ ಬೈಲಮಂಗಲಕ್ಕೆ ಬನ್ನಿ. ಡಿ ಕೆ ಶಿವಕುಮಾರ್ ಅವರೇ, ಎಲ್ಲೆಲ್ಲ ಯಾರ್ಯಾರೋ 4 ಜನ ಕೂತ್ಕೊಂಡು ವೀಡಿಯೋ ಮಾಡೋದಲ್ಲ, ಪ್ರೆಸ್ ಮೀಟ್ ಮಾಡೋದಲ್ಲ. ನಿಜವಾದ ರೈತರ ಹತ್ರ ಬರಬೇಕು ನೀವು. ಆ ಹೊಲ್ದಾಗ ಬಂದು ಕಾಲಿಡಬೇಕು ನೀವು, ಅಲ್ಲಿ ನೋಡಬೇಕು, ವೀಕ್ಷಣೆ ಮಾಡಬೇಕು. ಎಷ್ಟು ಅದ್ಭುತವಾಗಿದ್ದಾವೆ ತೋಟಗಳು, ಎಷ್ಟು ಚೆನ್ನಾಗಿದ್ದಾವೆ ತೋಟಗಳು ಇಲ್ಲಿ ಅಂತ ಹೇಳಿ. ಇವತ್ತು ನೀವು ಹೇಳ್ತೀರಾ ಯಾರು ಮಾಡಿದ್ದೋ? ಕುಮಾರಸ್ವಾಮಿ ಮಾಡಿದ್ದು. ಹೌದಣ್ಣ, ಕುಮಾರಣ್ಣವ್ರು ಮಾಡಿದರು. ಆದರೆ ನಿಮ್ಮ ಥರ ಒಬ್ಬೊಬ್ಬರೇ ತೀರ್ಮಾನ ತಗೊಳ್ಳಿಲ್ಲಣ್ಣ. ಅವರು ರೈತರನ್ನ ಕರೆದ್ರು, ಮೀಟಿಂಗ್ ಕರೆದ್ರು. ಏನಪ್ಪ ಮಾಡೋದೋ ಬೇಡವಾ ಅಂತ ಕೇಳಿದರು. ಅವಾಗ ಏನು ಹೇಳಿದ್ರು ಅವರು ರೈತರು? ಇಲ್ಲ ಕಣಪ್ಪ ಬೇಡ ಅಂತ ಕೈ ಬಿಟ್ಟರು ಅವರು. ನೀವು ಪದೇ ಅದನ್ನು ಹೇಳ್ಕೊಂಡು ಇದನ್ನು ಮಾಡಿದ್ದು ನಾನಲ್ಲ, ಇದನ್ನು ಮುಂದುವರಿಸಿರೋದು ಯಾರು ಇವಾಗ? ನೀವು ತಾನೇ. ಅವರು ಮಾಡಿದ್ರು ನಿಜ, ಜನರನ್ನ ಮೀಟಿಂಗ್ ಕರೆದ್ರು ನಿಜ. ನೀವು ಮೀಟಿಂಗ್ ಕರೆದ್ರದ್ದು ಯಾರನ್ನ? ಕುಮಾರಣ್ಣ ಮೀಟಿಂಗ್ ಕರೆದ್ರದ್ದು ಯಾರನ್ನ? ಏನು ಅವ್ರ ಮನೆಯವ್ರನ್ನ ಕರೆದಿದ್ರಾ ಬನ್ನಿ ಮೀಟಿಂಗ್ ಮಾಡೋಣ ಅಂತ ಹೇಳಿ? ನೀವು ಯಾರನ್ನ ಕರ್ಕೊಂಡು ಹೋಗಿದ್ದೀರಾ? ನಿಮ್ಮ ಹಿಂದೆ ಸುತ್ತಾಡೋವ್ರನ್ನ ಕರ್ಕೊಂಡು ಹೋಗಿದ್ದೀರಾ ಮೀಟಿಂಗ್ ಮಾಡೋಕ್ಕೆ? ಆದರೆ ಕುಮಾರಣ್ಣವ್ರೇನು ಅವ್ರ ಮನೆಯವ್ರನ್ನ ಕರ್ಕೊಂಬಂದಿದ್ದೀರಾ ಮೀಟಿಂಗ್ ಮಾಡೋಕ್ಕೆ? ಅಲ್ಲಿರ್ತಕ್ಕಂಥ ಬೈಲಮಂಗಲ ಬಿಡದಿ ಟೌನ್ಶಿಪ್ ರೈತರನ್ನು ಕರ್ಕೊಂಬಂದು ವಿಧಾನಸೌಧದಲ್ಲಿ ಕುಂದಿರಿಸ್ಕೊಂಡು, ನೋಡ್ರಪ್ಪ ಈ ಥರ ಟೌನ್ಶಿಪ್ ಮಾಡೋಕ್ಕೆ ಬಂದಿದ್ದೀವಿ, ನೀವೇನು ಹೇಳ್ತೀರ ಅಂತ ಕೇಳಿದರು. ಅವಾಗ ಅವ್ರು ಹೇಳಿದರು, ರೈತರುಗಳೆಲ್ಲ ಬೇಡ ಅಂತ ಹೇಳಿದರು, ಕೈ ಬಿಟ್ಟರು. ನೀವು ತಿರ್ಗಾ ಮರ್ಗ ಪದೇ ನಾನೆಲ್ಲ ಮಾಡಿದ್ದು ಎಲ್ಲೆಲ್ಲೋ ಕೂತ್ಕೊಂಡು ಯಾವ್ಯಾವ ಏನೇನೋ ಮಾತಾಡ್ತವೆ. ಅಂದರೆ ತಲೆಯಲ್ಲಿ ಎಷ್ಟು ಸಗಣಿ ತುಂಬಿದೆ ಎಲ್ಲರ ತಲೆಯಲ್ಲೂ. ಹಂಗಾರೆ ಯಾರ್ಯಾರ ತಲೆಯಲ್ಲಿ ಏನೇನು ಮಣ್ಣು ತುಂಬಿದೆ
ಅನ್ನ ತಿಂದಿದ್ರೆ ಈ ಥರ ಅನ್ನ ತುಂಬಿಕೊಂಡ್ರೆ ಹಿಂಗೆ ಮಾತಾ ಒಳ್ಳೊಳ್ಳೆ ಬುದ್ಧಿ ಒಳ್ಳೆ ಯೋಚನೆ ತುಂಬಿದ್ರೆ ಈ ಥರ ಮಾತಾಡ್ತಿರಲ್ಲ. ಎಲ್ಲರೂ ಕೆಲ್ಸಕ್ಕೆ ಬರ್ದಾವೆಲ್ಲ ಕುಮಾರಣ್ಣ ಮಾಡಿದ್ದು ಕುಮಾರಣ್ಣ ಮಾಡಿದ್ದು ಕುಮಾರಣ್ಣ ಮಾಡಿದ್ದು ಕುಮಾರಣ್ಣ ಮಾಡಿದ್ದು ಏನು ಮಾಡಿಬಿಟ್ರು? ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಕಟ್ಬಿಟ್ರಾ? ಏನು ದೊಡ್ಡ ದೊಡ್ಡ ಮಾಲ್ ಕಟ್ಬಿಟ್ರಾ? ಇಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್ ಕಾಲೇಜ್ ಕಟ್ಟಿಬಿಟ್ರ ಅಲ್ಲಿ? ದೊಡ್ಡ ದೊಡ್ಡದಾಗಿ ಏನು ರೆಸಾರ್ಟ್ ಮಾಡ್ಕೊಂಡು ಕೂತ್ಕೊಂಡವ್ರ? ಏನು ಮಾಡಿಲ್ಲ ರೀ. ಅವ್ರು ಏನೇ ಮಾಡಿದ್ರು 4 ಜನ ರೈತರನ್ನ ಕೇಳ್ತಾರೆ. ಅಲ್ಲಿ ಏನೇ ಮಾಡಿದ್ರು ಆ ಊರಲ್ಲಿ ಮುಖಂಡರನ್ನ ಕರೆದು ಕೇಳ್ತಾರೆ, ನೋಡ್ರಪ್ಪ ಈ ಥರ ಮಾಡಬೇಕು ಬೇಡವ ಅಂತ ಕೇಳ್ಬಿಟ್ಟು ಅವ್ರ ಕೆಲಸ ಮುಂದುವರಿಸ್ತಾರೆ. ಅದು ನಿಮ್ಮ ಥರ ನಿಮ್ದು ಎಲ್ಲ ಫೇಲೆ. ನಿಮ್ಮ ಕೆಲಸ ಯಾವುದಿಲ್ಲ ರೀ, ಎಲ್ಲ ಫೇಲೆ. ಮೇಕದೇಟ್ ಮಾಡಿ ಪಾದಯಾತ್ರೆ ಮಾಡಿದ್ರಿ, ಮೇಕದೇಟ್ ಮಾಡಲಿಲ್ಲ. ಅದು ಯಾವುದೇ ಹೆಬ್ಬಳ್ಳಿಂದ ಸಿಲ್ಕ್ ಬೋರ್ಡ್ವರೆಗೆ 100% ಮಾಡ್ತೀನಿ ಅಂದ್ರಿ, ಅದೂ ಮಾಡಲಿಲ್ಲ. ಆಮೇಲೆ ಅದೇನೋ ಮಿಷಿನ್ಗಳು ತಗೊಂಬರ್ತೀನಿ ಅಂದರೆ 600 ಕೋಟಿ ಕೊಟ್ಟು ಬರೀ ಬಾಡಿಗೆಗೆ ಅವು ಎಲ್ಲಿದಾವ ಗೊತ್ತಿಲ್ಲ. ಬೆಂಗಳೂರಲ್ಲಿ ಒಂದು ವಾರ್ಡಲ್ಲಿ ಒಂದು ಮಿಷಿನ್ ಇಲ್ಲ. ಆ ಕಸನ್ ಗಾಡಿ ಎತ್ತೋದು 618 13 ಕೋಟಿ ರೂಪಾಯಿ. ಎಲ್ಲೋಯ್ತು ದುಡ್ಡದು? ಬರೀ ಬಾಡಿಗೆ ಕೊಟ್ಟು ತಗೊಂಡಿದ್ರು ನೀವು. ಸ್ವಂತ ಮಿಷಿನ್ನೇ ತಗೋಬೋದಿತ್ತು. ಅವು ಎಲ್ಲೋದ್ವು? ಡಿ ಕೆ ಶಿವಕುಮಾರಣ್ಣ ದಯವಿಟ್ಟು ಅಲ್ಲೇ ಯಾಕೆ ಮಾಡ್ತೀರಿ ಟೌನ್ಶಿಪ್ಪು? ನಿಮ್ಮ ಕನಕಪುರದಲ್ಲಿ ಮಾಡಿ. ಕನಕಪುರದಲ್ಲಿ ಜಾಗ ಇಲ್ವಾ? ಕನಕಪುರದವ್ರಿಗೂ ಟೌನ್ಶಿಪ್ ಆಗೋದು ಇಷ್ಟ ಅಲ್ವ? ಹಂಗಾದ್ರೆ ಬನ್ನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾನೇ 200-300 ಎಕರೆ ಕೊಡಿಸ್ತೀನಪ್ಪ. ಬೇಕಾದಷ್ಟು ಬಯಲು ಬಿದ್ದಿದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ನೀರಾವರಿ ಇಲ್ಲ, ಬರೀ ಮಳೆ ಬಂದರೂ ಬೆಳ್ಕೋಬೇಕು. ಎಷ್ಟೋ ಜನ ಇವತ್ತು 100 ಎಕರೆ ಎಲ್ಲ ಸೋಲಾರಿಗೆ ಕೊಡ್ತಾ ಇದ್ದಾರೆ. ಬನ್ನಿ ಎಂತೆಂಥ ಟೌನ್ಶಿಪ್ ಮಾಡ್ತೀರಾ, ಬನ್ನಿ ಉತ್ತರ ಕರ್ನಾಟಕದಲ್ಲಿ ಮಾಡಿ. ಯಾರು ಬೇಡ ಅಂತ ಹೇಳವ್ರೆ? ನಮ್ಮ MLAಗಳಂತೂ ಏನೂ ಕೇಳಲ್ಲ. ಅವು ಏನೇನೂ ಬೇಕಾಗಿಲ್ಲ. ಗೆದ್ರ ಬೆಂಗಳೂರಲ್ಲಿ ಒಂದು 100 ಸೈಟ್ ತಗೊಂಡ್ರ, ಮನೆ ಕಟ್ಟಿದ್ರ, ಅಧಿವೇಶನದಿಂದ ಬರ್ತವೆ, ಹಿಂಗೆ ನಿದ್ದೆ ಮಾಡ್ಕೊಂತವೆ, ಗೊರಕ ಕಡಿತೇವೆ, ಮತ್ತು ವಾಪಸ್ ಊರಿಗೆ ಬಂದು ಅಲ್ಲಿ ಮಲ್ಕೊಂತವೆ ಅಷ್ಟೇ. ಏನೂ ಬೇಕಾಗಿಲ್ಲ ಅವಕ್ಕೆ ಏನೇನೂ ಬೇಕಾಗಿಲ್ಲ. ಗೊತ್ತಾಯ್ತಣ್ಣ? ಬನ್ನಿ ಅಣ್ಣ ಉತ್ತರ ಕರ್ನಾಟಕದ ಜನರ ಪರ ನಾನು ಕೇಳ್ತಾ ಇದ್ದೀನಿ. ಅಲ್ಲಿ ಬಂದು ನೀವು ಅಲ್ಲಿ ಮಾಡಿರೋಣ. ಟೌನ್ಶಿಪ್ ಪರ ಮಾಡಿರಿ, ಇಂಟರ್ನ್ಯಾಷನಲ್ ಏರ್ಪೋರ್ಟರ ಮಾಡಿ, ಮತ್ತು ದೊಡ್ಡ ಕ್ರಿಕೆಟ್ ಸ್ಟೇಡಿಯಮ್ಮರ ಮಾಡಿ, ಎಂತೆಂಥ ಟೌನ್ಶಿಪ್ ಮಾಡಿ. ಆಮೇಲೆ ಇನ್ನೂ ಬೇಕಾದಷ್ಟು ಇದ್ದಾವೆ, ಇನ್ನೇನೇನೋ ಮಾಡಿ. ನೀವು ಬೇಡ ಅನ್ನೋ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾನೋ ಮಾಡಿ, ಯಾರೂ ಬೇಡ ಅನ್ನಲ್ಲ. ಸ್ನೇಹಿತರೆ ನಮಸ್ಕಾರ, ಎಲ್ಲರೂ ಒಳ್ಳೆಯದಾಗಲಿ. ರೈತರಿಗೆ ಸಪೋರ್ಟ್ ಮಾಡಿ, ಹೊಟ್ಟೆಗೆ ಅನ್ನ ತಿನ್ನೋರು ರೈತರಿಗೆ ಸಪೋರ್ಟ್ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.